ಬೆಂಗಳೂರಿನಲ್ಲಿ ಜೋರಾಗ್ತಾ ಇದೆ ಕರವೇ ಕಿಚ್ಚು. ಕಾರ್ಯಕರ್ತರು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾಮಫಲಕದ ಮೇಲೆ ಕನ್ನಡ ಬಳಸದಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ನಾಮಫಲಕದಲ್ಲಿ ಕನ್ನಡ ಬಳಸಿಲ್ಲ ಅಂತ ಹೇಳಿದ್ರೆ ಅದರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅನ್ಯ ಭಾಷೆ ನಾಮಫಲಕಗಳನ್ನು ಕಿತ್ತೆಸೆದಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು. ಸಾದಹಳ್ಳಿ ಬಳಿ ಇರುವಂತಹ ಸೀಸನ್ ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿದ್ದಾರೆ. ಇಂಗ್ಲಿಷ್ ಭಾಷೆಯಲ್ಲಿದ್ದಂಥ ನಾಮಫಲಕಗಳನ್ನು ಕಿತ್ತೆಸೆದಿದ್ದಾರೆ. ಬೆಂಗಳೂರಿನಲ್ಲಿ ನಾಮಫಲಕಗಳು ಕನ್ನಡದಲ್ಲೇ ಇರಬೇಕು ಎನ್ನುವ ಕಡ್ಡಾಯ ಆಗ್ರಹವನ್ನು ಮಾಡಿದ್ದಾರೆ. ಬಂದೋಬಸ್ತಲ್ಲಿ ಮಾಲ್ ನಡೆಸಬಹುದು. ದಿನ ಪೊಲೀಸ್ನವ್ರು ಇರ್ತಾರ. ಯಾವಾಗ ಬೇಕಾದ್ರೂ ಕರವೇ ಕಾರ್ಯಕರ್ತರು ಅಟ್ಯಾಕ್ ಮಾಡ್ತಾರೆ. ಹೇಳ್ತಾ ಇದ್ದೀನಿ ಮಾಲಾಪೇಶ, ಈ ಗಾಂಚಲಿ ಎಲ್ಲ ಬಿಟ್ಬಿಡು. ಗಾಂಚಲಿ ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ. ಕನ್ನಡ ಬಳಸಬೇಕು. ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಗೌರವ ಕೊಡಬೇಕು. ಕನ್ನಡಕ್ಕೆ ಗೌರವ ಕೊಟ್ರೆ ಮಾತ್ರ ನಿನ್ನ ಮಾಲಾಪೇಶ ಉಳಿಯುತ್ತೆ. ಇಲ್ಲ ಅಂದ್ರೆ ಮಾಲಾಪೇಶ ಇದೆಯಾ ಕರ್ನಾಟಕದಲ್ಲಿ ಅಂತ ಹೇಳಿ ನೋಡ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ. ಇರ್ಲಿ ಪರವಾಗಿಲ್ಲ, ಏರ್ಪೋರ್ಟ್ ರೋಡಾದ್ರೂ ಪರವಾಗಿಲ್ಲ, ಇರ್ಲಿ. ಕರ್ನಾಟಕ ಸರ್ಕಾರನೇ ಇವತ್ತು ಕಾಯ್ದೆ ಮಾಡಿದೆ. ಕರ್ನಾಟಕ ಸರ್ಕಾರನೇ ಇವತ್ತು ಕಾಯ್ದೆ ಮಾಡಿದೆ. ಕಾಯ್ದೆ ಪ್ರಕಾರ ನೀವು ಇವತ್ತು ಕರ್ನಾಟಕದ ಕಾಯ್ದೆ ಏನ್ ಹೇಳುತ್ತೆ, ನಾಮಫಲಕದ 60% ಭಾಗ ಕನ್ನಡವನ್ನು ಬಳಸಬೇಕು ಅಂತ ಹೇಳುತ್ತೆ. ಅದಕ್ಕಾಗಿ ಕನ್ನಡ ಬಳಸಿ ಅಂತ ಹೇಳ್ತಾ ಇದೀವಿ. ನಾನು ಕಾಯ್ದೆ ಮಾಡಿದ್ದಲ್ಲ, ಕರ್ನಾಟಕ ಸರ್ಕಾರ ಮಾಡಿರೋ ಕಾಯ್ದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿರೋ ಕಾಯ್ದೆ. ಆ ಕಾಯ್ದೆಯನ್ನ ಅನುಸರಿಸ ರಕ್ಷಣಾ ವೇದಿಕೆ ಗುಡುಗಿದ್ದಾರೆ. ರಕ್ಷಣಾ ವೇದಿಕೆ ಗುಡುಗಿದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಸಂಗಡ ಏನಾಯ್ತು? ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡರಿಗೆ ಕನ್ನಡ ಬನ್ನಿ ನಮ್ಮ ಸಂಗಡ. ಏನಾಯ್ತು? ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ನಿನ್ನೆ ಮೊನ್ನೆ ಬಂದಂಗಲ್ಲ, ನಿನ್ನೆ ಮೊನ್ನೆ ಬಂದಂಗಲ್ಲ. ಕರ್ನಾಟಕ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, ಕನ್ನಡ ನಾಮಫಲಕಗಳಿಲ್ಲದಂಥ ರೀತಿಯಲ್ಲಿ ಅನೇಕ ಮಾಲ್ಗಳು ನಡೆಸಲಾಗ್ತಾ ಇತ್ತು ಅನ್ನುವ ಆರೋಪದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಫೀಲ್ಡ್ಗಿಳಿದಿದೆ, ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ? ದಶರಥ್, ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೊಂದ್ಕೊಂಡಿರ್ತಕ್ಕಂಥ ಸಾದಳ್ಳಿ ಗೇಟ್ ಬಳಿ ಈಗ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕನ್ನಡ ನಾಮಫಲಕಗಳನ್ನ ಹಾಕ್ಬೇಕು, ಇಂಗ್ಲಿಷ್ ನಾಮಫಲಕಗಳಾಗಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಿಸಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ಸಾವಿರಾರು ಜನ ಕಾರ್ಯಕರ್ತರು ಸಾದಳ್ಳಿ ಟೋಲ್ ಬಳಿ ಜಮಾವಣೆಯಾಗಿದ್ರು. ಯಾವಾಗ ಅಲ್ಲಿ ಜಮಾವಣೆ ಆಗ್ತಾರೋ ಪೊಲೀಸರು ಸಹ ಮುಂಜಾಗ್ರತಾ ಕ್ರಮದ ಸಲುವಾಗಿ ಅಲ್ಲಿ ಜಮಾವಣೆಯಾಗಿ ಬಂದೋಬಸ್ತ್ ಮಾಡ್ಕೊಂಡಿದ್ರು. ಆದ್ರೂ ಸಹ ಪೊಲೀಸರು ಕಣ್ತಪ್ಪಿಸಿ ಕರವೇ ಕಾರ್ಯಕರ್ತರು ಈ ಸಾದಳ್ಳಿ ಗೇಟ್ಗೆ ಬಂದಿರ್ತಕ್ಕಂತಹ ಬ್ಲೂಮ್ ಅಂತಕ್ಕಂಥ ಇಂಗ್ಲಿಷ್ ನಾಮಫಲಕವನ್ನ ಧ್ವಂಸಗೊಳಿಸಿದ್ದಾರೆ. ಧ್ವಂಸಗೊಳಿಸಿದಂತಹ ಕೂಡಲೇ ಅಲ್ಲಿ ಸಮೀಪದಲ್ಲಿ ಇದ್ದಂತಹ ಪೊಲೀಸರು ಆ ಕಾರ್ಯಕರ್ತರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಕ್ಕಂಥ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಉದ್ವಿಗ್ನತೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಜಮಾವಣೆ ಆಗಿದ್ದಾರೆ ಮತ್ತು ಬಿಎಂಟಿಸಿ ಬಸ್ಗಳನ್ನು ಸಹ ತೆಗೆದುಕೊಂಡಿದ್ದು ಪ್ರತಿಭಟನಾ ರ್ಯಾಲಿ ಮತ್ತು ಈ ತರ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡಿದ್ರೆ ಅವರನ್ನ ಅರೆಸ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಸಹ ಇದ್ರಿಂದ ಈಗಾಗಲೇ ಪೊಲೀಸರು ಕೆಲವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ.
ಅಂದ್ರೆ ಈ ಕನ್ನಡ ರಾಜ್ಯದಲ್ಲೇ ಕನ್ನಡ ಏನೋ ಆಡಳಿತ ಭಾಷೆ ಆಗ್ಬೇಕು, ಆದ್ರೆ ವ್ಯವಹಾರದಲ್ಲಾಗ್ಲಿ ಮತ್ತೊಂದಾಗ್ಲಿ ಇಂಗ್ಲಿಷ್ ರಾರಾಜಿಸ್ತಾ ಇದೆ. ಇಂಗ್ಲಿಷ್ ನ ರಾರಾಜನೆಯನ್ನ ವಿರೋಧಿಸಿ ಈಗ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು. ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳಿರ್ಬೋದು, ಹೋಟೆಲ್ಸ್ ಇರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು, ಸಾಫ್ಟ್ವೇರ್ ಕಂಪನಿಗಳಿರ್ಬೋದು, ಬೇರೆ ಕಡೆ ಎಲ್ಲ ಕನ್ನಡ ನಿಜವಾಗ್ಲೂ ನಿರ್ಲಕ್ಷ್ಯಕ್ಕೊಳಗಾಗ್ತಾ ಇದೆ. ಕನ್ನಡಕ್ಕಾಗಿ ಅಂದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲೇ ಈ ತರ ಪ್ರತಿಭಟನೆ ಮಾಡ್ತಕ್ಕಂಥದ್ದೇ ನಿಜವಾಗ್ಲೂ ಬೇಸರದ ವಿಷಯ. ನಿಜವಾಗ್ಲೂ ಈ ಸರ್ಕಾರ ಸಹ ಎಚ್ಚೆತ್ಕೊಳ್ಬೇಕು. ಹೌದು, ಈಗ ಹೋಟೆಲ್ ಆಗ್ಬೋದು, ಅಂಗಡಿ ಆಗ್ಬೋದು, ಬೇರೆ ಯಾರೇ ಉದ್ದಿಮೆಯನ್ನ ಮಾಡ್ಲಿಕ್ಕೆ ಬಂದಾಗ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಅಳವಡಿಸಬೇಕು. ಇಲ್ಲ ಅಂದ್ರೆ NOC ಕೊಡೋದಾಗ್ಲಿ ಅನುಮತಿ ಕೊಡೋದಾಗ್ಲಿ ಮಾಡಬಾರ್ದು. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಬೆಲೆ ಇಲ್ಲ ಅಂದ್ರೆ ಇವ್ರು ಬಂದು ಉದ್ಧಾರ ಮಾಡೋದಾದ್ರು ಏನು? ಆ ನಿಟ್ಟಿನಲ್ಲಿ ಇವತ್ತೇನು ಸಾದಳ್ಳಿ ಗೇಟ್ ಇಂದ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ವರೆಗೂ ಕರವೇ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಈ ವೇಳೆ ಅಹಿತಕರ ಘಟನೆಗಳು ವರದಿಯಾಗಿದ್ದು ಪೊಲೀಸರು ಸಹ ಪ್ರತಿಭಟನಾಕಾರನ ವಶಕ್ಕೆ ಪಡೆದು ಪರಿಸ್ಥಿತಿ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳಲ್ಲಿ ಬ್ಯಾರಿಕೇಡ್ಗಳನ್ನ ತರಿಸಿಕೊಳ್ತಾ ಇದ್ದಾರೆ ಪೊಲೀಸರು. ದೇವನಹಳ್ಳಿ, ಚಿಕ್ಕಜಾಲ ಹಾಗೂ ಏರ್ಪೋರ್ಟ್ಗಳಿಂದ ಬ್ಯಾರಿಕೇಡ್ಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಕಾರ್ಯಕರ್ತರು ಚದುರದಂತೆ ನೋಡಿಕೊಳ್ಬೇಕು ಅಂದ್ರೆ ಬ್ಯಾರಿಕೇಡ್ಗಳು ಬೇಕು ಅಂತ ಹೇಳಿ ಏರ್ಪೋರ್ಟ್ ಟೋಲ್ನಿಂದ 1 ಕಿಲೋಮೀಟರ್ ದೂರದಲ್ಲೂ ಪೊಲೀಸರು ನಿಯೋಜನೆ ಮಾಡಿಕೊಂಡಿದ್ದಾರೆ. ಟೋಲ್ ಬಳಿ ಅರ್ಧ ಭಾಗ ರಸ್ತೆ ಡೈವರ್ಟ್ ಮಾಡಿದ್ದಾರೆ ಪೊಲೀಸರು. ಯಾವುದೇ ರೀತಿ ಸಂಚಾರಕ್ಕೆ ಅಡಚಣೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇಡೀ ರಾಜ್ಯಾದ್ಯಂತ ಆಂಗ್ಲಮಯ ಹಾಗೂ ಪರಭಾಷೆಗಳ ಹೊರ ಊರಿಂದ ಬಂದಂತಹ ಓಲಕ್ಕೆಯವರು ನಮ್ಮ ಊರಿಗೆ ಬಂದು ನಮ್ಮೂರಲ್ಲೇ ಕನ್ನಡವನ್ನು ಬಳಸದೆ ಪರಭಾಷೆಗಳನ್ನು ಬಳಸ್ತಾ ಇದ್ದಾರೆ. ಆದ್ರಿಂದ ಅವರ ಆದೇಶದ ಮೇರೆಗೆ ಎಲ್ಲ ಕಡೆ ಕನ್ನಡಮಯವಾಗಿರಬೇಕು ಅಂತೇಳಿ ಇವತ್ತು ಏನು ಆಂಗ್ಲ ಭಾಷೆ ಇರ್ಬೋದು ಇತರ ಭಾಷೆಗಳ ಮೇಲೆ ನಾವು ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲವನ್ನ ಧೂಳಿಪಟ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಎಲ್ಲರೂ ಕನ್ನಡಿಗರವಾಗಿರಬೇಕು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮವಾಗಿರಬೇಕು. ಈ ದಿವಸ ರಾಜ್ಯಾಧ್ಯಕ್ಷರಾದಂಥ ಕೆ ನಾರಾಯಣಗೌಡರ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಆಂಗ್ಲಮಯ ಹಾಗೂ ಪರಭಾಷೆಗಳ ಹೊರ ಊರಿಂದ ಬಂದಂತಹ ಕಾಯ್ದೆಯಂತೆ 60% ಕನ್ನಡದ ನಾಮಫಲಕ ಇರಬೇಕು. ಯಾರು ಕನ್ನಡವನ್ನ ಮಾತಾಡ್ತಾರೆ, ಯಾರು ಕನ್ನಡದ ನಾಮಫಲಕವನ್ನು ಹಾಕ್ತಾರೆ, ಯಾರು ಇಲ್ಲಿ ಕನ್ನಡಿಗರಾಗಿ ಬದುಕ್ತಾರೆ ಅವ್ರಿಗೆ ಮಾತ್ರ ಇಲ್ಲಿ ಬದುಕಕ್ಕೆ ಅವಕಾಶ ಇದೆ. ಇಲ್ಲ ಅಂದ್ರೆ ಕನ್ನಡ ಹಾಕಲ್ಲ ಅನ್ನೋದಾದ್ರೆ, ಕನ್ನಡ ಮಾತಾಡಲ್ಲ ಅನ್ನೋದಾದ್ರೆ ಅವರು ಇಲ್ಲಿ ಇರಕ್ಕೆ ಬಿಡಲ್ಲ. ಹಾಗಾಗಿ ಯಾವುದೇ ಮಾರ್ವಾಡಿಗಳಿರ್ಬೋದು, ಸಿಂಧಿಗಳಿರ್ಬೋದು, ಗುಜರಾತಿಗಳಿರ್ಬೋದು, ಹಿಂದಿ ರಾಜ್ಯಗಳಿಂದ ಬಂದಂಥವ್ರಿರ್ಬೋದು, ನೀವು ವ್ಯಾಪಾರ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ವ್ಯಾಪಾರ ಮಾಡಿ ಬದುಕಿ ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ನಾಡಿನ ಭಾಷೆ ಕನ್ನಡ, ನಮ್ಮ ನೆಲದ ಭಾಷೆ ಕನ್ನಡ. ಕನ್ನಡ ಭಾಷೆಯನ್ನು ಬಳಸಬೇಕು, ಕನ್ನಡದ ಭಾಷೆಯಲ್ಲಿ ಮಾತಾಡಬೇಕು, ಕನ್ನಡದ ನಾಮಫಲಕ ಹಾಕಬೇಕು, ಕನ್ನಡಿಗರಾಗಿ ಬದುಕಬೇಕು.
ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಇಂಗ್ಲಿಷ್ ಭಾಷೆಯಲ್ಲಿದ್ದಂಥ ನಾಮಫಲಕಗಳನ್ನು ಕಿತ್ತೆಸೆಯುತ್ತಿದ್ದಾರೆ. ಅಲ್ಲಿರುವಂಥ ಸಾದಹಳ್ಳಿ ಗೇಟ್ ಬಳಿ ಇರುವಂಥ ರೆಸ್ಟೋರೆಂಟ್ಗಳು, ಪಬ್ಗಳು, ಮಾಲ್ಗಳು, ಹೀಗೆ ಅನೇಕ ರೀತಿಯ ವಾಣಿಜ್ಯ ಮಳಿಗೆಗಳ ಮುಂದೆ ಇರುವಂಥ ಇಂಗ್ಲಿಷ್ ನಾಮಫಲಕಗಳನ್ನು ಕಿತ್ತೆಸೆಯುತ್ತಿದ್ದಾರೆ. ಅಲ್ಲಿರುವಂಥ ಪಾಟ್ಗಳನ್ನು ಕೂಡ ಒಡೆಯುತ್ತಿದ್ದಾರೆ, ಗಮನಿಸ್ತಾ ಇದ್ದೀರಿ. ಆ ಪಾಟ್ಗಳನ್ನು ಕೂಡ ಉರುಳಿಸ್ತಾ ಇದ್ದಾರೆ, ನೆಲಕ್ಕೆ ಹೊಡಿತಾ ಇದ್ದಾರೆ, ಧ್ವಂಸಗೊಳಿಸ್ತಾ ಇದ್ದಾರೆ. ನಾಮಫಲಕಗಳನ್ನು ಕಿತ್ತೆಸೆಯುವುದರಲ್ಲಿ ಮುಂದಾಗಿರುವಂಥ ಕಾರ್ಯಕರ್ತರು ಆವೇಶದಲ್ಲಿ ಹಾಕಿರುವಂಥ ಪಾಟ್ಗಳನ್ನು ಕೂಡ ನೆಲಕ್ಕೆ ಹೊಡಿತಾ ಇದ್ದಾರೆ, ಧ್ವಂಸ ಮಾಡ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳ ಮುಂದೆ ಇರುವಂಥ ಪಾಟ್ಗಳನ್ನು ನೆಲಕ್ಕೆ ಉರುಳಿಸ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಗಮನಿಸ್ತಾ ಇದ್ದೀರಿ. ಪೊಲೀಸರು ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ. ರಕ್ಷಣಾ ವೇದಿಕೆಯ ಹೋರಾಟಕ್ಕೆ, ರಕ್ಷಣಾ ವೇದಿಕೆಯ ಆಗ್ರಹಕ್ಕೆ ಯಾವುದೇ ರೀತಿಯ ಆಕ್ಷೇಪಗಳಿರೋದಿಲ್ಲ. ಆದರೆ ಅಲ್ಲಿರುವಂಥ ಪಾಟ್ಗಳನ್ನು, ಪೀಠೋಪಕರಣಗಳನ್ನು, ಗಾಜುಗಳನ್ನು ಪುಡಿ ಪುಡಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಪೊಲೀಸರು ಅವರನ್ನು ತಡಿತಾ ಇದ್ದಾರೆ. ಸದ್ಯಕ್ಕೆ ನೋಡ್ತಾ ಇದ್ವಿ, ಬ್ಲೂಮ್ ಎನ್ನುವಂಥ ಹೋಟೆಲ್ನ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಅಲ್ಲಿನ ಪೀಠೋಪಕರಣಗಳು, ವಸ್ತುಗಳು, ಪಾಟ್ಗಳು, ಹೀಗೆ ಕೈಗೆ ಸಿಕ್ಕ ಪ್ರತಿಯೊಂದು ವಸ್ತುವನ್ನು ಕೂಡ ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಅದು ಕೂಡ ಪೊಲೀಸರ ಸಮ್ಮುಖದಲ್ಲಿಯೇ. ಪೊಲೀಸರು ಅಲ್ಲೇ ಇದ್ದಾರೆ. ಆದರೆ ಪೊಲೀಸರು ಸಿಡಿದೆದ್ದಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನು ತಡೆ ಹಿಡಿಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ರಸ್ತೆ ತಡೆದು ಈ ಕನ್ನಡ ಭಾಷೆಯನ್ನು ಕಡೆಗಣಿಸಲಾಗುತ್ತಿರುವ ಹೋಟೆಲ್ಗಳು, ಮಾಲ್ಗಳು, ವಾಣಿಜ್ಯ ಮಳಿಗೆಗಳು, ಹೀಗೆ ಅದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ಗಮನಿಸ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲೂ ಕೂಡ, ಅಂದರೆ ದೇವನಹಳ್ಳಿಯ ಬಹುತೇಕ ಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಾಮಫಲಕಗಳನ್ನು, ಇಂಗ್ಲಿಷ್ ನಾಮಫಲಕಗಳನ್ನು ಕಿತ್ತೆಸಿತಾ ಇದ್ದಾರೆ. ಸದ್ಯದ ಅಪ್ಡೇಟ್ ಏನು ಸಿಗ್ತಾ ಇದೆ? ಪೊಲೀಸರು ಯಾವ ರೀತಿ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ? ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಸ್, ನಮ್ಮ ಪ್ರತಿನಿಧಿ ಕಾರ್ತಿಕ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸಂಪರ್ಕದಲ್ಲಿರುವಂಥ ಕಾರ್ತಿಕ್, ಗಮನಿಸ್ತಾ ಇದ್ದೀವಿ ಅನೇಕ ಕಡೆಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಿಡಿದಿದ್ದಾರೆ, ಪೀಠೋಪಕರಣಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ, ನಾಮಫಲಕಗಳನ್ನು ಕಿತ್ತೆಸಿತಾ ಇದ್ದಾರೆ. ಪೊಲೀಸರು ಯಾವ ರೀತಿ ನಿಯಂತ್ರಣ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಯಾವ ರೀತಿ ಮುಂದುವರಿತಾ ಇದೆ ಅಂತ ಹೇಳಿ ಕಾರ್ತಿಕ್? ಖಂಡಿತ ದಶರಥ್, ಏನು ಕರವೆಯ ಇವತ್ತು ಕರೆ ಕೊಟ್ಟಿರುವಂತ ಪ್ರತಿಭಟನೆ ಅಕ್ಷರಶಃ ಅಂದ್ರೆ ವಿಕೋಪಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕರವೇ ಕಾರ್ಯಕರ್ತರು ಸಾಕಷ್ಟು ಬಾರಿ ಅಂಗಡಿ ಮುಂಗಟ್ಟುಗಳ ಮಾಲೀಕರಿಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು, ಕನ್ನಡ ನಾಮಫಲಕವನ್ನ ಅಳವಡಿಸಿ ಅನ್ನುವಂತ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಆದ್ರೆ ಕೆಲವೊಂದು ಕಡೆಯಲ್ಲಿ ಅಂದ್ರೆ ಇದುವರೆಗೂ ಕೂಡ ಕನ್ನಡ ನಾಮಫಲಕವನ್ನು ಅಳವಡಿಸದೇ ಇರುವಂತಹ ಭಾಗಗಳಲ್ಲಿ ಇವತ್ತು ಕರವೇ ಕಾರ್ಯಕರ್ತರು ತಂಡೋಪ ಆಗಿ ಹೋಗಿ ಸಾಗಿ ಅಲ್ಲಿ ದಾನದಲ್ಲಿ ನೆಲೆಸಿರುವಂತಿರ್ಬೋದು, ಅಥವಾ ಅವರ ಒಂದು ನಾಮಫಲಕವನ್ನು ಸ್ವತಃ ತಾವೇ ಖುದ್ದಾಗಿ ಕಿತ್ತಾಕಿರುವಂತಹ ಈ ರೀತಿಯ ಪ್ರಕರಣಗಳನ್ನ ಮಾಡ್ತಾರೆ. ಜೊತೆಗೆ ಕೆಲವೊಂದು ಭಾಗಗಳಲ್ಲಿ ರಸ್ತೆ ನಿಯಮಗಳನ್ನು ಮೀರಿ ಒಂದು ಬೈಕ್ ರ್ಯಾಲಿ ಇರಬಹುದು, ಇನ್ನಿತರ ರ್ಯಾಲಿಗಳನ್ನು ಹಮ್ಮಿಕೊಂಡು ಅವ್ಯವಸ್ಥೆ ಅಂದ್ರೆ
ಸಂಪೂರ್ಣವಾಗಿ ಎಲ್ಲೆಲ್ಲಿ ಇಂಗ್ಲಿಷ್ ಇರ್ಬೋದು, ಹಿಂದಿ ನಾಮಫಲಕ ಇದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂತ ಕೆಲಸವನ್ನ ಸ್ವತಃ ಖುದ್ದಾಗಿ ಮಾಡ್ತಾರೆ. ಹಾಗಾಗಿ ಕಾಕಿಯು ಕೂಡ ಹೈ ಅಲರ್ಟ್ ಆಗಿದೆ. ಇದು ಪುಂಡಾಟವನ್ನು ಮೆರೆತಿರುವಂತಹ ಕೆಲವೊಂದಿಷ್ಟು ಕಾರ್ಯಕರ್ತರನ್ನ ಬಂಧಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನಲ್ಲಿ ಸುತ್ತಮುತ್ತಲಿನ ಅಂಗಡಿಗಳಿಗೆ ತೊಂದರೆ ಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರನ್ನ ಈಗಾಗಲೇ ಬಂಧನ ಮಾಡುವಂತ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಈಗಾಗಲೇ ಒಂದು 8 ರಿಂದ 10 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮತ್ತೆ ಪೊಲೀಸರು ಕೂಡ ಅಂದ್ರೆ 2 ವೀಲರ್ ಇರ್ಬೋದು ಮತ್ತೆ 4 ವೀಲರ್ ಮೂಲಕವಾಗಿ ಅಂದ್ರೆ ರ್ಯಾಲಿಗಳನ್ನ ಮಾಡ್ಕೊಂಡು ಹೋಗ್ತಿದಾರಲ್ಲ ಅವರನ್ನ ನೋಡಿ ಅವ್ರೇನಾದ್ರು ಸಾರ್ವಜನಿಕರಿಗೆ ತೊಂದರೆಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅವ್ರನ್ನ ಅಲ್ಲಿಂದನೇ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ ದಶರಥ್. ಇದ್ರ ಜೊತೆಗೆ ನೋಡಿ, ನಾವಿರೋದು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳು ಕಡ್ಡಾಯವಾಗಿ ಹಾಕಲೇಬೇಕು. ಕನ್ನಡಿಗರ ನೆಲದಲ್ಲಿ ನಿಂತ್ಕೊಂಡು ವ್ಯಾಪಾರ ವಹಿವಾಟು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕನ್ನಡ ಭಾಷೆಯ ಮೂಲಕವೇ ಆಗಬೇಕು ಅನ್ನೋದು. ಯಾಕಂದ್ರೆ ಕರ್ನಾಟಕದ ಭಾಷೆ ಕನ್ನಡ. ಹೀಗಾಗಿ ಕನ್ನಡ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೀದಿಗಿಳಿತಾರೆ. ಹಾಗೆಂದು ಮಾತ್ರಕ್ಕೆ ಕಾನೂನನ್ನು ಕೈಗೆ ಎತ್ಕೊಳ್ಳೋದು ಅಥವಾ ಪೀಠೋಪಕರಣಗಳನ್ನು ಧ್ವಂಸ ಮಾಡೋದು ಇಂಥದ್ದು ನಡಿಬಾರ್ದು. ಪ್ರತಿಭಟನೆ ಮಾಡ್ಲಿಕ್ಕೆ ಯಾರದ್ದು ಆಕ್ಷೇಪ ಇಲ್ಲ. ನಾಮಫಲಕಗಳನ್ನ ಕಿತ್ತೋದ್ರಲ್ಲೂ ಕೂಡ ಯಾವ ಇಂಗ್ಲಿಷ್ ನಾಮಫಲಕಗಳನ್ನು ತೆಗಿತಾ ಇದ್ದಾರೆ ಅಲ್ಲೂ ಕೂಡ ಆಕ್ಷೇಪ ಇಲ್ಲ. ಆದ್ರೆ ಪೀಠೋಪಕರಣಗಳ ಧ್ವಂಸ ನಡೀತಾ ಇದೆ ಇಲ್ಲಿ ಅಂತ. ಖಂಡಿತ ದಶರಥ್. ಯಾಕಂತಂದ್ರೆ ಈಗಾಗಲೇ ಕರವೇ ಕಾರ್ಯಕರ್ತರಿಗೆ ಪೊಲೀಸ್ ಇಲಾಖೆ ಈ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಶಾಂತಿಯುತವಾಗಿ ನೀವು ಪ್ರತಿಭಟನಾ ರ್ಯಾಲಿಯನ್ನ ಮಾಡಿದ್ರೆ ನಾವು ಅವಕಾಶವನ್ನು ಕೊಡ್ತೀವಿ, ಅದರ ಹೊರತಾಗಿ ನೀವೇನಾದ್ರೂ ಕಾನೂನನ್ನ ಕೈಗೆತ್ತಿಕೊಂಡ್ರೆ ನಾವು ತಡಿತೀವಿ ನಿಮ್ಮ ಪ್ರತಿಭಟನೆಯನ್ನು ಅನ್ನುವಂತ ಒಂದು ಸಂದೇಶವನ್ನು ಈಗಾಗಲೇ ಪೊಲೀಸ್ ಕಮಿಷನರ್ ಆಗಿರೋದು ದಯಾನಂದ್ ಅವರು ಕೂಡ ಅವ್ರಿಗೆ ರವಾನಿಸಿ ಆಗಿದೆ. ಹಾಗಾಗಿ ಈಗ ಕಾಕಿ ಹೈ ಅಲರ್ಟ್ ಆಗಿರುವಂತದ್ದು. ಎಲ್ಲೆಲ್ಲಿ ಪುಂಡಾಟವನ್ನ ಮೆರಿತಾ ಇದ್ದಾರೆ ಕರವೇ ಕಾರ್ಯಕರ್ತರು, ಕೆಲ ಕಾರ್ಯಕರ್ತರು ಮಾತ್ರ ಈ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ನಾಮಫಲಕವನ್ನು ತೆರವುಗೊಳಿಸುವುದನ್ನ ಬಿಟ್ಟು ಅಲ್ಲಿರುವಂತಹ ಪೀಠೋಪಕರಣಗಳಿಗೆ ಹಾನಿ ಮಾಡುವಂತ ಒಂದು ಘಟನೆಗಳು ಕೂಡ ನಡೀತದೆ. ಅಂತ ಸಂದರ್ಭದಲ್ಲಿ ಅಂದ್ರೆ ಕಾಕಿ ಪಡೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಇವರು ಕರವೇ ಕಾರ್ಯಕರ್ತರು ಇವತ್ತು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಒಂದು 10 ರಿಂದ 20 ಜನರ ಒಂದೊಂದು ತಂಡವಾಗಿ ಒಂದೊಂದು ರಸ್ತೆಗಳಲ್ಲಿ ತೆರಳಿ ಅಲ್ಲಿರುವಂತಹ ನಾಮಫಲಕಗಳನ್ನ ವಾಚ್ ಮಾಡುವಂತದ್ದು. ಅಲ್ಲೇನಾದ್ರು ಹಿಂದಿ ಅಥವಾ ಇಂಗ್ಲಿಷ್ ನಾಮಫಲಕ ಕಂಡು ಬಂದ ಸಂದರ್ಭದಲ್ಲಿ ಅದನ್ನ ತೆರವುಗೊಳಿಸುವಂತ ಕೆಲಸವನ್ನು ತಾವು ಖುದ್ದಾಗಿ ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಅಂಗಡಿಯ ಮಾಲೀಕರಿಗೂ ಕೂಡ ಎಚ್ಚರಿಕೆನ ರವಾನೆ ಮಾಡ್ತಿದ್ದಾರೆ. ಇಲ್ಲಿ ಒಂದ್ ಕಡೆ ಕನ್ನಡ ನಾಮಫಲಕವನ್ನ ಹಾಕ್ಬೇಕು, ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಆಗಿರ್ಬೇಕು ಅನ್ನುವಂತ ಏನು ಕರವೇ ವಾದ ಇದೆ ಅದನ್ನು ಕೂಡ ಮನ್ನಿಸಬೇಕಾಗತ್ತೆ. ಯಾಕಂದ್ರೆ ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂತ ಒಂದು ಮಾತನ್ನು ಕೂಡ ಕನ್ನಡಿಗರು ಹೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರ್ಬೇಕ ಇಲ್ಲಿ ಆಗಿರ್ತಾ ಇರುವಂತ ಒಂದು ಕಾನೂನಿನ ಕೈಗೆ ತೆಗೆದುಕೊಳ್ಳುವಂತ ಒಂದು ಪ್ರಕ್ರಿಯೆ ನಡೀತದಲ್ಲ, ಇದು ನಡಿಬಾರದು. ಶಾಂತಿಯುತವಾಗಿ ಇವರು ಪ್ರತಿಭಟನೆ ಮಾಡಬೇಕಿತ್ತು. ಅದನ್ನೇ ಪೊಲೀಸ್ ಇಲಾಖೆಯು ಕೂಡ ಕರವೇ ಕಾರ್ಯಕರ್ತರಿಗೆ ರವಾನಿಸಿತ್ತು. ಶಾಂತಿಯುತವಾಗಿ ನೀವು ಮೆರವಣಿಗೆ ಮಾಡಿ ಅಥವಾ ನೀವು ಪ್ರತಿಭಟನೆಯನ್ನ ಮಾಡಿ ನಾವು ಅದಕ್ಕೆ ಅವಕಾಶವನ್ನು ಕೊಡ್ತೇವೆ, ಆದ್ರೆ ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಬಿಡುದಿಲ್ಲ ಅನ್ನುವಂತ ಮಾತನಾಡಿದ್ರು. ಹಾಗಾಗಿ ಈಗ ಕಾಕಿ ಈ ಪಡೆ ಈಗ ಎಲ್ಲಾ ಭಾಗಗಳಲ್ಲೂ ಕೂಡ ಅಲರ್ಟ್ ಆಗಿದೆ. ಜಂಕ್ಷನ್ಗಳಿರ್ಬೋದು, ಅಂಗಡಿಗಳೇನು ಹೆಚ್ಚಿನ ಪ್ರಮಾಣದ ಇದೆಯಲ್ಲ ಎಲ್ಲ ಭಾಗಗಳಲ್ಲೂ ಕೂಡ ಕಾಕಿ ಸರ್ಪಗಾವಲನ್ನು ಹಾಕಲಾಗಿದೆ. ಕರವೇ ಕಾರ್ಯಕರ್ತರು ಏನಾದ್ರು ಪುಂಡಾಟ ಮೆರೆಯುವಂತದ್ದು ಅಥವಾ ಅವರ ಒಂದು ಅಂಗಡಿಗಳಿಗೆ ಹಾನಿ ಮಾಡುವಂತದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದ್ರು ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡುವಂತ ಏನಾದ್ರು ಕಂಡು ಬಂದ ಸಂದರ್ಭದಲ್ಲಿ ಅಲ್ಲಿ ಅವರನ್ನ ಖುದ್ದಾಗಿ ಹೋಗಿ ತೆರಳಿ ಅವರನ್ನ ವಶಕ್ಕೆ ಪಡೆಯುವಂತ ಅದೇ ಸ್ಥಳದಿಂದ ವಶಕ್ಕೆ ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಶರಥ್, ಥ್ಯಾಂಕ್ ಯು ಕಾರ್ತಿಕ್. ಸರಿಯಾದ